ಹಾಯ್, ಸೆಕೆಂಡ್ ರೌಂಡ್ ರಿಸಲ್ಟ್ ನಂತರ ಸೀಟ್ ಈಸ್ ನಾಟ್ ಅಲಾಟೆಡ್ ಅಂತ ಬಂದಿದ್ರೆ ಮುಂದೆ ಯಾವ ಪ್ರೊಸೀಜರ್ ಇರುತ್ತೆ ಅದನ್ನ ನಾವು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀವಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಒಂದು ವಿಷಯ ನಿಮಗೆ ಹೇಳಬೇಕು. ಕಾಮೆಡ್ ಕೇಕ್ ಕೌನ್ಸಿಲಿಂಗ್ ಏನಿದೆ ಅದು ಕಂಪ್ಲೀಟ್ ಆಗಿ ಮುಗಿದಿದೆ. ಕಾಮೆಡ್ ಕೇಕ್ ಕೌನ್ಸಿಲಿಂಗ್ನ ನಂತರ ಶ್ರೀ ಸಾಯಿರಾಮ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ನಲ್ಲಿ ಟಾಪ್ ಬ್ರಾಂಚ್ಗಳಲ್ಲಿ ಕೆಲವು ಸೀಟ್ಗಳು ಬಾಕಿ ಉಳಿದಿದ್ದಾವೆ. ಈಗ ಯಾವುದಾದ್ರೂ ವಿದ್ಯಾರ್ಥಿಗಳು ನನಗೀಗ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕಿಲ್ಲ, ನಾನೀಗ ಮ್ಯಾನೇಜ್ಮೆಂಟ್ ಸೀಟನ್ನು ಪಡೆದುಕೊಳ್ಬೇಕು, ಈ ರೀತಿ ಇದ್ರೆ ಶ್ರೀ ಸಾಯಿರಾಮ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಕಾಂಟ್ಯಾಕ್ಟ್ ಮಾಡೋದಕ್ಕೆ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನ್ ಅದೇ ರೀತಿ ಟಾಪ್ ನೋಡೋದ್ರಲ್ಲಿ ಕೊಟ್ಟಿರ್ತೀನಿ. ಅದ್ರ ಮೂಲಕ ಸೀಟ್ಗಳ ಬಗ್ಗೆ, ಫೀಸ್ ಬಗ್ಗೆ, ನಂತರ ಕಾಲೇಜ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ನೀವು ಪಡೆದುಕೊಳ್ಬಹುದು. ಸರಿನಾ? ಸರಿ, ಈಗ ವಿಷಯವನ್ನು ತಿಳಿದುಕೊಳ್ತಾ ಹೋಗೋದಾದ್ರೆ, ಈಗ ಸೆಕೆಂಡ್ ರೌಂಡಲ್ಲೂ ಕೂಡ ಸೀಟ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನೀವು ಏನು ಮಾಡೋದಿರತ್ತೆ ಅಥವಾ ನೆಕ್ಸ್ಟ್ ಪ್ರೊಸೀಜರ್ ಏನಿರುತ್ತೆ ಅಂತ ತಿಳ್ಕೊಳ್ಳೋದಾದ್ರೆ, ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ನಂತರ ಕೂಡ ಈ ಆಪ್ಷನ್ ಎಂಟ್ರಿ ಏನಿರುತ್ತೆ ಅದನ್ನು ಎಡಿಟ್ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ. ಈಗ ಯಾವುದಾದ್ರೂ ವಿದ್ಯಾರ್ಥಿಗಳು ನನಗೆ ಈಗ ಕೌನ್ಸಿಲಿಂಗೇ ಬೇಡ, ನಾನು ಎಕ್ಸಿಟ್ ಆಗ್ತೀನಿ, ಮ್ಯಾನೇಜ್ಮೆಂಟ್ ಸೀಟನ್ನು ಪಡೆದುಕೊಳ್ತೀನಿ, ಈ ರೀತಿ ಇದ್ರೆ ಅಂತಹ ವಿದ್ಯಾರ್ಥಿಗಳು ಈ ಆಪ್ಷನ್ ಎಂಟ್ರಿ ಲಿಸ್ಟ್ ಏನಿರುತ್ತೆ ಅದರಲ್ಲಿರುವಂಥ ಪ್ರಯಾರಿಟಿಗೆಲ್ಲ 0000 ಅಂತ ಕೊಟ್ಟು ಅಪ್ಡೇಟ್ ಕೊಟ್ಟರೆ ಎಲ್ಲ ಕಾಲೇಜಸ್ ಡಿಲೀಟ್ ಆಗುತ್ತೆ, ನೀವು ಕೌನ್ಸಿಲಿಂಗಿಂದ ಎಕ್ಸಿಟ್ ಆದ ರೀತಿ ಆಗುತ್ತೆ. ಸೊ ಯಾವುದಾದ್ರೂ ವಿದ್ಯಾರ್ಥಿಗಳು ನೆಕ್ಸ್ಟ್ ಇಯರ್ KCET ಬರೀತೀನಿ ಅಥವಾ ಬೇರೆ ಯಾವ್ದಾದ್ರು ಕೋರ್ಸನ್ನು ಜಾಯ್ನ್ ಆಗ್ತೀನಿ, ನಾನೀಗ ಡಿಗ್ರಿ ಮಾಡ್ತೀನಿ, BSc ಮಾಡ್ತೀನಿ, ಈ ರೀತಿ ಇದ್ರೆ ನೀವು ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗಬೇಕು ಅಂತ ಹೇಳಿದ್ರೆ ನೀವೇನು ಮಾಡ್ಬೋದು, ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಯಾವ್ಯಾವ ಕಾಲೇಜಸ್ ಅದಾವೋ ಎಲ್ಲದಕ್ಕೂ ಕೂಡ 000 ಅಂತ ಕೊಟ್ಟು ಅಪ್ಡೇಟ್ ಮಾಡಿದ್ರೆ ಕೌನ್ಸಿಲಿಂಗಿಂದ ಎಕ್ಸಿಟ್ ಆದ ರೀತಿ ಆಗುತ್ತೆ. ನಂತರ ಮತ್ತೆ ಯಾವ್ದಾದ್ರು ವಿದ್ಯಾರ್ಥಿಗಳು ಮುಂದೆ ಸೀಟ್ ಸಿಗತ್ತಾ ಅಂತ ವೇಟ್ ಮಾಡಬೇಕು ಅಂತ ಹೇಳಿದ್ರೆ ವೇಟ್ ಮಾಡಬಹುದು. ಯಾಕಂತ ಹೇಳಿದ್ರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಏನಿದೆ ಅದರಲ್ಲೂ ಕೂಡ ಕಟ್ ಆಫ್ ಚೇಂಜ್ ಆಗುತ್ತೆ. ಅಂದರೆ ಈಗ ಫಸ್ಟ್ ರೌಂಡಿಂದ ಸೆಕೆಂಡ್ ರೌಂಡ್ಗೆ ಬರಬೇಕಾದ್ರೆ ಕಟ್ ಆಫ್ ಚೇಂಜ್ ಆಯಿತು. ಅಂದರೆ ಫಸ್ಟ್ ರೌಂಡಲ್ಲಿ ಯಾವುದೊಂದು ಕಾಲೇಜಲ್ಲಿ ಕಟ್ ಆಫ್ ಏನಿದೆ ಅದು 35,000 ಇದೆ, ಸೆಕೆಂಡ್ ರೌಂಡಲ್ಲಿ 40,000 ಆಯಿತು. ಸರಿನಾ? ಈ ರೀತಿ ಸೆಕೆಂಡ್ ರೌಂಡಿಂದ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೆ ಹೋದಾಗಲೂ ಕೂಡ ಕಟ್ ಆಫ್ ಚೇಂಜ್ ಆಗುತ್ತೆ. ಒಂದು 5,000, ನಂತರ 10,000, ಕೆಲವು ಕಾಲೇಜ್ಗಳಲ್ಲಿ 15,000, ಈ ರೀತಿ ಚೇಂಜಸ್ ಕೂಡ ಬರುತ್ತೆ ಕಟ್ ಆಫಲ್ಲಿ. ಸೊ ನಿಮಗೆ ಸೆಕೆಂಡ್ ರೌಂಡಲ್ಲೂ ಸೀಟ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಮುಂದೆ ಸಿಗಲ್ಲ ಅಂತ ಹೇಳೋದಕ್ಕಾಗಲ್ಲ, ಸಿಗ್ಬಹುದು. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಸೀಟ್ ಸಿಗಬಹುದು. ಬಟ್ ಒಂದು ವಿಷಯ ಗಮನದಲ್ಲಿರಲಿ, ಏನಂತ ಹೇಳಿದ್ರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ನಿಮ್ಗೆ ಯಾವುದೊಂದು ಕಾಲೇಜ್ ಅಲಾಟ್ ಆಯಿತು ಅಂತ ಅಂದ್ಕೊಳ್ಳಿ. ಅಲಾಟ್ ಆದಾಗ ನನಗೀಗ ಆ ಕಾಲೇಜ್ ಬೇಡ, ನಾನು ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗ್ತೀನಿ ಅಂತ ಹೇಳಿದ್ರೆ ಅವಕಾಶ ಇರಲ್ಲ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ನಿಮಗೆ ಕಾಲೇಜ್ ಅಲಾಟ್ ಆಯಿತು ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಅಡ್ಮಿಷನ್ ಮಾಡಿಸ್ಕೊಳ್ಳೇಬೇಕು. ಇದು ಕಂಪಲ್ಸರಿ ರೂಲ್ಸ್ ಆಗಿರುತ್ತೆ. ಈಗ ಯಾವುದಾದ್ರು ವಿದ್ಯಾರ್ಥಿಗಳು ನಾವೀಗ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ, ಕಾಲೇಜ್ ಅಲಾಟ್ ಆಗುತ್ತೆ, ನಾವು ಅಡ್ಮಿಷನ್ ಮಾಡ್ಕೊಳ್ಳೋದ ಈ ರೀತಿ ಅಂತ ಹೇಳಿದ್ರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಯಾಕಂತ ಹೇಳಿದ್ರೆ ನಿಮಗೆ ಫೈನ್ ಹಾಕ್ತಾರೆ, ಅದಂತರ ನಿಮಗೆ ನೆಕ್ಸ್ಟ್ ಇಯರ್ ಕೂಡ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವಕಾಶ ಕೊಡಲ್ಲ. ಅದಕ್ಕೋಸ್ಕರನೇ ಈಗ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಏನು ಅವಕಾಶ ಕೊಡ್ತಾರೆ, ಆವಾಗ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಏನಿದೆ ಅದರಲ್ಲಿ ನಿಮಗೆ ಇಷ್ಟ ಇರುವಂಥ ಕಾಲೇಜಸ್ ಅಷ್ಟೇ ಇಟ್ಕೊಳ್ಳಿ. ಅಂದರೆ ಯಾವ್ದಾದ್ರು ಕಾಲೇಜ್ ಅಲಾಟ್ ಆದರೆ ನಾನು ಹೋಗಿ ಅಡ್ಮಿಷನ್ ಮಾಡ್ಕೋತೀನಿ ಆ ರೀತಿ ಇರುತ್ತಲ್ವಾ, ಅಂತಹ ಕಾಲೇಜನ್ನು ಮಾತ್ರ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಇಟ್ಕೊಂಡಿರಿ. ಬೇಡದಿರೋ ಕಾಲೇಜನ್ನು ಇಟ್ಕೋಬೇಡಿ. ಹಾಗಿದ್ರೆ ಈಗ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆದಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನು, ಆಪ್ಷನ್ ಎಂಟ್ರಿ ಎಡಿಟಿಂಗಿಗೆ ಅವಕಾಶ ಕೊಡ್ತಾರೆ. ಎಡಿಟ್ ಮಾಡೋದಕ್ಕೆ ಅವಕಾಶ ಕೊಟ್ಟಾಗ ನಿಮಗೆ ಬೇಕಾಗಿರುವಂತಹ ಕಾಲೇಜಸನ್ನು ಮಾತ್ರ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಇಟ್ಕೊಳ್ಳಿ. ಅದರ ನಂತರ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ, ಅಲ್ಲಿ ಸೀಟ್ ಅಲಾಟ್ ಅಂತ ಹೇಳಿದ್ರೆ ನೀವು ಅಡ್ಮಿಷನ್ ಮಾಡಿಸ್ಕೊಳ್ಳೇಬೇಕು. ಅಕಸ್ಮಾತ್ ಅಲ್ಲೂ ಸೀಟ್ ಅಲಾಟ್ ಆಗದಿದ್ರೆ ಮುಂದೇನು ಅಂತ ತಿಳ್ಕೊಳ್ಳೋದಾದ್ರೆ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ನ ನಂತರ ಸೀಟ್ ಬಾಕಿ ಉಳಿದಿದ್ರೆ ಮಾಪಪ್ ರೌಂಡನ್ನು ನಡೆಸ್ತಾರೆ. ಸರಿನಾ? ಅದರಲ್ಲೂ ಕೂಡ ತುಂಬ ವಿದ್ಯಾರ್ಥಿಗಳ ಸೀಟ್ ಸಿಗತ್ತೆ. ಸೊ ನಿಮ್ಮ ಹತ್ರ ಈಗ 2 ಆಪ್ಷನ್ ಇದೆ. ಯಾವ್ದು ಹೇಳಿ, ಒಂದು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅದರೊಳಗಡೆ ಸೀಟ್ ಸಿಗತ್ತಾ ಅಂತ ಚೆಕ್ ಮಾಡೋದು. ಅಕಸ್ಮಾತ್ ಅಲ್ಲೂ ಸೀಟ್ ಸಿಗದಿದ್ರೆ ಮುಂದೆ ಮಾಪಪ್ ರೌಂಡ್ ಅಂತ ಇರುತ್ತೆ, ಅಲ್ಲಿ ಸಿಗತ್ತಾ ಅಂತ ಚೆಕ್ ಮಾಡ್ಬೋದು. ಇದಿಷ್ಟು ಪ್ರೊಸೀಜರ್ ಇದೆ ಆಫ್ಟರ್ KCET ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್. ನಂತರ ಎಲ್ರಿಗೂ ಕೂಡ ಸೀಟ್ ಸಿಗಲಿ ನಿಮಗೆ ಇಷ್ಟ ಇರುವಂತಹ ಬ್ರಾಂಚಸ್ಸಲ್ಲಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.